ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಪುರಂದರದಾಸರವರ ಒಂದು ಕೃತಿಯನ್ನು ನೋಡೋಣ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಪುರಂದರದಾಸರ ಕಥೆ ಎಲ್ಲರಿಗೂ ಗೊತ್ತಿದೆ. ಶ್ರೀನಿವಾಸ ನಾಯಕ ಶೆಟ್ಟಿ ಆದವನು ಹೆಂಗೆ ಪುರಂದರದಾಸರಾದರು? ಎಲ್ಲವನ್ನು ಬಿಟ್ಟು, ಎಲ್ಲವನ್ನು ತ್ಯಜಿಸಿ, ಪರಮಾತ್ಮ ನೀನೊಬ್ಬನೇ ಸತ್ಯ ಅಂತ ಅರಿತ ಮೇಲೆ ಅವರು ಹೋಗಿ ಶ್ರೀನಿವಾಸನ ಪಶ್ಚಾತ್ತಾಪದಿಂದ ಬೇಡಿಕೊಂಡು, ಕೈಯಲ್ಲಿ ತಂಬೂರಿ ಹಿಡ್ಕೊಂಡು, ಒಂದು ಪಾತ್ರೆಯನ್ನು ಹಿಡ್ಕೊಂಡು, ಕಾಲಲ್ಲಿ ಗೆಜ್ಜೆ ಕಟ್ಕೊಂಡು ಇಡೀ ಜಗತ್ತಿಗೆ ಭಗವಂತನ ನಾಮ, ವಿಠಲನಾಮವನ್ನು ಸಾರದ್ರವರು. ಎಲ್ಲ ತಮ್ಮ ಜೀವನದ ಅನುಭವನ ಕೃತಿ ಮುಖಾಂತರ ನಮ್ಮ ಎದುರಿಗೆ ಪ್ರಸ್ತುತಪಡಿಸಿದ್ರು. ಏನಪ್ಪ, ಭಗವಂತ ಒಬ್ಬನೇ ಸತ್ಯ, ಬಾಕಿ ಎಲ್ಲವೂ ಅಶಾಶ್ವತವಾಗಿದೆ. ಈ ಅಶಾಶ್ವತವಾದ ವಸ್ತು ಹಿಂದೆ ಆಸ್ತಿ ಅಂತಸ್ತು ಆಗರ್ಭ ಶ್ರೀಮಂತ ಯಾರಪ್ಪ? ಭಗವಂತನ ನಾಮಾಮೃತವನ್ನು ಯಾರು ಕುಡಿತಾರೋ ಅವನೇ ಆಗರ್ಭ ಶ್ರೀಮಂತ. ಈ ಪ್ರಾಪಂಚಿಕ ಶ್ರೀಮಂತಿಕೆ ತಗೊಂಡು ನೀವೇನು ಮಾಡ್ತೀರಪ್ಪ? ಭಗವಂತನನ್ನು ಯಾರು ಅರಿತ್ಕೋತಾನೋ ಅವನೇ ಸರ್ವಶ್ರೇಷ್ಠ. ಅವನು ಒಬ್ಬ ಶ್ರೀಮಂತನಾಗಿರುತ್ತಾನೆ. ಯಾಕಪ್ಪ? ಭಗವಂತ ಹೊರತಾಗಿ ಇನ್ನೇನು ಸತ್ಯ ಇಲ್ಲ. ಒಮ್ಮೆ ಅರಿತ್ಕೊಂಡ್ಮೇಲೆ ಅವನಷ್ಟು ಶ್ರೀಮಂತ ಜಗತ್ತಿನಲ್ಲಿ ಯಾರೂ ಇಲ್ಲ. ಜಗತ್ತಲ್ಲ, ಬ್ರಹ್ಮಾಂಡದಲ್ಲಿ ಯಾರೂ ಇಲ್ಲ. ಯಾಕೆಂದರೆ ಭಗವಂತನ ಹೊರತಾಗಿ ಇಲ್ಲಿ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಭಗವಂತನ ಹೊರತಾಗಲ್ಲ, ಭಗವಂತನಿಂದನೇ ಎಲ್ಲವೂ ಚರಾಚರ ಸೃಷ್ಟಿ ಬ್ರಹ್ಮಾಂಡ ಆಗಿರೋದು. ಹಾಗಾದ್ಮೇಲೆ ನಾವು ಕೂಡ ಭಗವಂತನಿಂದ ಬಂದಿದ್ದೀವಿ. ಅವನು ಅರಿತುಕೊಂಡು ಇಡೀ ಜಗತ್ತಿಗೆ ಭಗವಂತನ ನಾಮವನ್ನು ಪುರಂದರದಾಸರು ಕೃತಿ ಮುಖಾಂತರ ಸಾರಿ ಜೀವನದ ಅನುಭವನ ಪಡ್ಕೊಳ್ಳಿ ನೀವು ಅಂತ ಅವರ ಅನುಭವನ ಕೃತಿ ಮುಖಾಂತರ ಹೇಳಿ ನಮಗೆಲ್ಲರನ್ನೂ ಉದ್ಧಾರ ಮಾಡ್ಕೊಳ್ಳೋದು ಒಂದು ಸಾಧ್ಯತೆ, ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದನ್ನು ನಾವು ಲಭ್ಯ ಮಾಡ್ಕೋಬೇಕು. ಏನು ಹೇಳ್ತಾರಪ್ಪ ಕೃತಿಯಲ್ಲಿ? ಎಲ್ಲರೂ ಸೇರಿ ನೋಡಿ ಚಿಂತನ ಮಾಡೋಣ, ಮನನ ಮಾಡೋಣ, ಮಥನ ಮಾಡೋಣ. ನಮ್ಮ ಜೀವನದ ಉದ್ದೇಶ ಏನಪ್ಪ ಅಂತ ಮಥನವನ್ನು ಮಾಡಿ ನಮ್ಮ ಉದ್ಧಾರ ಮಾಡ್ಕೊಳ್ಳೋಣ. ಏನು ಹೇಳ್ತಾರೆ ಪುರಂದರದಾಸರು ನೋಡೋಣ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವೇ ಕಲಸಿ ಬಾಯ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ, ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ, ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣನೆ ಶಾವಿಗೆ ಹೊಸೆದು, ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣನೆ ಶಾವಿಗೆ ಹೊಸೆದು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಹೃದಯವೆಂಬ ಮಡಿಕೆಯಲ್ಲಿ ಭಾವವೆಂಬ ಹೆಸರನ್ನು ಇಟ್ಟು, ಹೃದಯವೆಂಬ ಮಡಿಕೆಯಲ್ಲಿ ಭಾವವೆಂಬ ಹೆಸರನ್ನು ಇಟ್ಟು, ಬುದ್ಧಿಯಿಂದ ಪಾಕ ಮಾಡಿ, ಬುದ್ಧಿಯಿಂದ ಪಾಕ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವೇ ಕಲಸಿ ಬಾಯ ಚಪ್ಪರಿಸಿರೋ. ಆನಂದ ಆನಂದವೆಂಬ ಎರಡು ತೇಗು ಬಂದಾಗ, ಆನಂದ ಆನಂದವೆಂಬ ಎರಡು ತೇಗು ಬಂದಾಗ, ಆನಂದ ಮೂರ್ತಿ ಪುರಂದರ ವಿಠಲನು ನೆನೆಯಿರೋ. ಆನಂದ ಮೂರ್ತಿ ಪುರಂದರ ವಿಠಲನು ನೆನೆಯಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವೇ ಕಲಸಿ ಬಾಯ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ರಾಮನಾಮ ಪಾಯಸಕ್ಕೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಏನು ಹೇಳ್ತಾರಪ್ಪ ಪುರಂದರದಾಸರು? ನಾವು ಪ್ರಾಪಂಚಿಕದಲ್ಲಿ ಶಾವಿಗೆ ಪಾಯಸ, ಅಕ್ಕಿ ಕಡಲೆಬೇಳೆ ಪಾಯಸ ಮುಂತಾದ ಯಾವ್ಯಾವ್ಯೋ ಪಾಯಸಗಳನ್ನು ಮಾಡ್ತೀವಿ. ಆದರೆ ಇಲ್ಲಿ ಪುರಂದರದಾಸರು ಪಾರಮಾರ್ಥಿಕ ಪಾಯಸದ ಬಗ್ಗೆ ಮಾತಾಡ್ತಿದ್ದಾರೆ. ಎಂಥ ಪಾಯಸನಪ್ಪ ಅದು? ರಾಮನಾಮ
ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವು ಕಲಸಿ ಬಾಯ ಚಪ್ಪರಿಸಿರೋ. ಅಂದರೆ ನೋಡಿ, ರಾಮನಾಮ, ಕೃಷ್ಣನಾಮ, ವಿಠಲನಾಮ ಮೂರೂ ನಾಮ ಸೇರಿಸಿದಾಗ ಅದೆಂಥ ಒಂದು ದಿವ್ಯವಾದ ಪಾಯಸ ಆಗತ್ತೆ ಆ ನಾಮಾಮೃತದ ಪಾಯಸವನ್ನು ನೀವೆಲ್ಲ ಬಾಯಿ ಚಪ್ಪರಿಸಿ ಕುಡೀರೋ ಅಂತ ಹೇಳ್ತೀರ. ಅಂದರೆ ಸತತವಾಗಿ ನಾವು ಆ ಪ್ರಾಪಂಚಿಕ ಪಾಯಸ ಕುಡಿಯೋಕ್ಕೆ ಹಬ್ಬ ಹರಿವು ಆದಾಗ ಒಂದು ಪಾಯಸ ಮಾಡಿದಾಗ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಮಕ್ಕಳು 2-3 ಸತಿ ಹಾಕ್ಕೊಂಡು ಕುಡಿತಾರೆ, ಆಸ್ವಾದ ತಗೊಳ್ತಾರೆ, ನಾಲ್ಗೆ ಜಿಹ್ವ ತೃಪ್ತಿಯಾಗತ್ತೆ. ಹಾಗೆ ಇಲ್ಲಿ ಪರಮಾರ್ಥದಲ್ಲಿ ಬಂದಾಗ ನಮ್ಮ ಜಿಹ್ವ ಯಾತ್ರದಿಂದ ತೃಪ್ತಿ ಆಗಬೇಕಪ್ಪ, ನಾಮಾಮೃತ ಪಾನದಿಂದ ತೃಪ್ತಿ ಆಗಬೇಕು ಅಂತ ಹೇಳ್ತಾರೆ ಪುರಂದರದಾಸರು. ರಾಮನಾಮ ಎಂಥ ಪಾಯಸನಪ್ಪ, ಅದರಲ್ಲಿ ಸದಾಕಾಲ ನೀವು ಅದನ್ನು ಅಮೃತವನ್ನು ಕುಡಿತಾ ಇರ್ಬೋದು. ಅದರಲ್ಲಿ ಕೃಷ್ಣನಾಮದ ಸಕ್ಕರೆ ಹಾಕಿ, ಸಕ್ಕರೆ ಅಂದರೆ ಸಿಹಿ ಉಂಟು ಮಾಡುವುದು, ಮಾಧುರ್ಯ. ಆ ಪಾಯಸಕ್ಕೆ, ರಾಮನಾಮ ಪಾಯಸಕ್ಕೆ ಎಂಥದ್ದು ಹಾಕ್ರಿ ಸಕ್ಕರೆ? ಕೃಷ್ಣನಾಮದ ಸಕ್ಕರೆ ಹಾಕಿ, ಇನ್ನೂ ಅದೆಷ್ಟು ರುಚಿಯಾಗತ್ತೆ. ಅದರ ಜೊತೆಗೆ ವಿಠಲನಾಮದ ಏನಪ್ಪ ತುಪ್ಪ ಹಾಕಿ ಪಾಯಸ ಮಾಡುವಾಗ ತುಪ್ಪ ಸಕ್ಕರೆ ಎಲ್ಲ ಹಾಕಿ ಮಾಡಿದಾಗ ಆ ಒಂಥರವಾದ ಒಂದು ಸ್ವಾದ, ಸುಗಂಧ ಬರ್ತಿರುತ್ತೆ, ಪರಿಮಳ ಬರ್ತಾ ಇರುತ್ತೆ. ಅಂತ ಮೂರೂ ಸೇರಿದಾಗ ಏನೋ ಒಂದು ದಿವ್ಯವಾದ ಕಾಂಬಿನೇಷನ್ ಆಗುತ್ತೆ ಆ ಪಾಯಸದ್ದು. ಅಂದರೆ ಆ ಪಾಯಸ ಕುಡಿದವನಿಗೆ ಆ ರುಚಿ ಯಾರು ಅನುಭವಿಸ್ತಾನೋ ಅವನಿಗೆ ಮಾತ್ರ ಗೊತ್ತು, ಅಂತ ಭಕ್ತನಿಗೆ, ಅಂತ ಮುಮುಕ್ಷುಗೆ, ಅಂತ ಸಾಧಕನಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಈಗ ಹೆಂಗೆ ಮಾಡಬೇಕಪ್ಪ ಈ ಪಾಯಸನ ಅಂತ ಅವ್ರೇನು ಹೇಳ್ತಾರೆ, ಹೆಂಗೆ ಈ ಪಾಯಸವನ್ನು ಮಾಡ್ಬೇಕು ನಾವು? ಒಮ್ಮನ ಗೋಧಿಯ ತಂದು, ಒಮ್ಮನ ಅಂದರೆ ಒಂದು ಮನಸ್ಸಿಂದ, ಒಂದೇ ಮನಸ್ಸು, ಒಂದು ಮನಸ್ಸಿಂದ ಗೋಧಿ ತಂದು. ಎಂಥ ಒಂದು ಮನಸ್ಸು, ನಿರ್ಧಾರ ಮಾಡಿದ ಮನಸ್ಸದು. ಏನು? ಪರಮಾತ್ಮ ಹೊರತಾಗಿ ನನಗೇನು ಬೇಕಾಗಿಲ್ಲ, ಪರಮೇಶ್ವರ ಅಪ್ಪ ನಾನು ನಿನ್ನವನಾಗಿದ್ದೀನಿ, ನೀನು ನನ್ನವನಾಗಿದ್ಯಾ, ನಿನ್ನ ಹೊರತಾಗಿ ಪ್ರಪಂಚದಲ್ಲಿ ಏನೂ ವಸ್ತು ಇಲ್ಲ, ನನಗೆ ನಿನ್ನ ಬಿಟ್ಟು ಇನ್ನೇನೂ ಬೇಕಾಗಿಲ್ಲ. ಒಮ್ಮನಸ್ಸಿಂದ ಸಿಂಗಲ್ ಮೈಂಡೆಡ್ ಡಿವೋಷನ್ ಅಂತೀವಿ ನಾವು. ಅದರದಿಂದ ಅಂಥ ಗೋಧಿಯನ್ನು ತಂದು, ಆ ಗೋಧಿಯನ್ನು ವೈರಾಗ್ಯ ಕಲ್ಲಲ್ಲಿ, ನಾವು ಬೀಸೆ ಕಲ್ಲಲ್ಲಿ ಹೆಂಗೆ ಬೀಸ್ತೀವೋ, ಇಲ್ಲಿ ಕಲ್ಲು ಯಾವುದಿದೆಯಪ್ಪ? ವೈರಾಗ್ಯದ ಕಲ್ಲು. ವೈರಾಗ್ಯ ಅಂದರೆ ಯಾವ ಥರವಾದರೂ ಸಹ ನನಗೆ ಬೇಡಿಕೆ ಇಲ್ಲ, ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಇದು ಬೇಕು ಅಂತಿದೆ ಅಂಥದ್ದು ಆಸೆ ಇಲ್ಲ, ಆಸಕ್ತಿ ಇಲ್ಲ, ಅಥವಾ ಇದು ಬೇಡ ದ್ವೇಷ ಮಾಡಬೇಕು ಅಂತ ಯಾವ ಥರವಾದ ಮನಸ್ಸು ಆಗ್ತಾ ಇಲ್ಲ, ಅದಕ್ಕೆ ವೈರಾಗ್ಯ ಅಂತಾರೆ. ಅಂಥ ವೈರಾಗ್ಯ ಕಲ್ಲಲ್ಲಿ ಆ ಗೋಧಿಯನ್ನು ಒಂದೇ ಮನಸ್ಸಿಂದ ಬೀಸು. ಅಂದರೆ ಪರಮಾತ್ಮನ ಬಿಟ್ಟು ನನಗೇನು ಬೇಕಾಗಿಲ್ಲ. ಅವಾಗ ಏನಾಗುತ್ತೆ, ಏನು ಬರುತ್ತಪ್ಪ ಆಚೆ? ಏನು ಬರುತ್ತೆ? ಸುಮ್ಮನ ಸಜ್ಜಿಗೆ ತೆಗೆದು, ಸಜ್ಜಿಗೆ ಅಂದರೆ ಆ ರವೆ ಎಂತ ತೆಗಿಬೇಕು? ಮುಗ್ಧವಾದ, ಇನ್ನೋಸೆಂಟ್ ಅಂತೀವಿ ನಾವು. ಏನೂ ಗೊತ್ತಿಲ್ಲ ನನಗೆ ಪರಮಾತ್ಮ, ನಿನ್ನ ಹೊರತಾಗಿ ನನಗೇನೂ ಗೊತ್ತಿಲ್ಲಪ್ಪ ಅಂಥದ್ದೊಂದು ಸಜ್ಜಿಗೆ, ಅಂಥದ್ದೊಂದು ರವೆ ಬರುತ್ತೆ ಆಚೆ. ಅದು ಏನಿದೆ, ಮುಗ್ಧವಾದ ರವೆ ಬರುತ್ತೆ. ಮತ್ತು ಸಿಂಪ್ಲಿಸಿಟಿ ಮಾಡಿ ಅದರದಿಂದ ಸಹಜವಾಗಿ ಅದರದಿಂದ ಏನು ಮಾಡಬೇಕು? ಶಾವಿಗೆ ತೆಗಿಬೇಕು. ಶಾವಿಗೆ ಅಂದರೆ ಆ ನೂಡಲ್ಸ್ ನಾವೇನು ಮಾಡ್ತೀವೋ ಅದನ್ನು ಮನೆಯಲ್ಲಿ ಮಾಡ್ತಾರೆ ಶಾವಿಗೆನ. ಆ ಶಾವಿಗೆನೂ ತೆಗೆದು ಏನು ಮಾಡಬೇಕು ನಾವು ಅದನ್ನು? ಆಮೇಲೆ ಇಲ್ಲಿ ಬಹಳ ಮಹತ್ವದೇನೆ ವೈರಾಗ್ಯ ಅಂದ್ರೇನು? ಯಾವ ಪ್ರತಿ ನನಗೆ ಸುಖ ಅನಿಸಲ್ಲ, ಯಾವ ಪ್ರತಿ ದುಃಖ ಅನಿಸಲ್ಲ, ಯಾವುದು ದ್ವೇಷ ಇಲ್ಲ, ಯಾವುದು ರಾಗವೂ ಇಲ್ಲ, ಏನಿದೆಯೋ ಅದರಲ್ಲಿ ಆನಂದವಾಗಿರೋದಕ್ಕೆ ವೈರಾಗ್ಯ ಅನ್ನೋದು. ಇವತ್ತು ದುಡ್ಡಿದೆಯಾ, ಹಣ ಇದೆಯಾ, ಅನುಭವಿಸಿ, ಪರಮಾತ್ಮ ಕೊಟ್ಟಿದ್ದಾನೆ. ನಾಳೆ ದುಡ್ಡಿಲ್ಲ, ಹಣ ಇಲ್ಲ, ವಸ್ತು ಇಲ್ಲ, ಅದು ಪರಮಾತ್ಮ ನಿನ್ನ ಇಚ್ಛೆಯಂತೆ ನಿನ್ನ ಪ್ರಸಾದ ಅಂತ ಆನಂದದಲ್ಲಿರೋದಕ್ಕೆ ವೈರಾಗ್ಯ ಅಂತಾರೆ. ಆಮೇಲೆ ಏನು ಮಾಡಬೇಕು? ಹೃದಯವೆಂಬೋ ಮಡಕೆಯಲ್ಲಿ ಭಾವವೆಂಬೋ ಹೆಸರನ್ನು ಇಟ್ಟು, ನಾವು ಮಡಕೆಯಲ್ಲಿ ಹೆಸರಿಡ್ತೀವಿ. ಆ ಪಾಯಸ ಆಗಬೇಕು ಅಂದರೆ ನೀರು ಕಾಯಿಸ್ತೀವಿ, ನಾವು ಅದನ್ನು ಹಾಲು ಹಾಕ್ತೀವಿ, ಕಾಯಿಸ್ತೀವಿ, ಅದನ್ನು ಚೆನ್ನಾಗಿ ಕುದಿಸ್ತೀವಿ. ಯಾವ ಮಡಕೆ ಅಂದರೆ ಎಲ್ಲಿ, ಯಾವ ಪಾತ್ರೆನ? ಹೃದಯದಲ್ಲಿ. ನಿಮ್ಮ ಹೃದಯನೇ ಏನಾಗಬೇಕು? ಆ ಭಕ್ತಿ ಏನಿದೆಯೋ, ಭಕ್ತಿಯ ಇದು ಏನಾಗಬೇಕಪ್ಪ? ಅದು ಭಕ್ತಿಯದಲ್ಲಿ ಇದಾಗಬೇಕು, ಅದು ಹೆಸರು ಇಡಬೇಕು, ಭಕ್ತಿಯ ಹೆಸರು ಇಡಬೇಕು ನೀವು. ಅಂದರೆ ಭಕ್ತಿ ಉಕ್ಕಿ 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 ಹರಿಬೇಕು ನಿಮ್ಮ ಮನಸ್ಸಿನಲ್ಲಿ, ಆ ಪರಮಾತ್ಮನ ಸಲುವಾಗಿ ಹೃದಯದಲ್ಲಿ. ಆವಾಗ ಅದರೆಲ್ಲ ಆ ಒಂದು ಶಾವಿಗೆನ ಹಾಕಿ ಅದರಲ್ಲಿ ಎಂಥ ಹಾಲು ಹಾಕಬೇಕು? ನಮ್ಮ ಭಾವವೆಂಬೋ ಹಾಲು ಹಾಕಬೇಕು. ಭಾವವೆಂಬೋ ಹಾಲು ಹಾಕಬೇಕು. ಹಾಲು ಹಾಕಿಬಿಟ್ಟು ಅದನ್ನು ಏನು ಮಾಡಬೇಕು? ಬುದ್ಧಿಯಿಂದ ಪಾಕ ಮಾಡಿ. ಬುದ್ಧಿಯಿಂದ ಅಂದರೆ ಏನು? ವಿವೇಕ ಕೊಟ್ಟಿದ್ದಾನೆ ನಮಗೆ. ವಿವೇಕ ಕೊಟ್ಟಾಗ ಏನು ಮಾಡಬೇಕು? ನಾವು ಬೇರೆ ಪಡಿಸ್ಬೇಕು. ಪರಮಾರ್ಥ ಬೇರೆ, ಪ್ರಪಂಚ ಬೇರೆ, ಇದರಲ್ಲಿ ಪ್ರಪಂಚದಲ್ಲಿ ಯಾವ ಆಸಕ್ತಿ ಇರಬಾರ್ದು, ಅಶಾಶ್ವತವಾದ ಅಸಾರ ಇದೆ, ಇದರಲ್ಲಿ ಯಾವ ರಸವೂ ಇಲ್ಲ. ಅದಕ್ಕೆ ಭಕ್ತಿಯಿಂದ, ವಿವೇಕದಿಂದ ನಾವು ಅವನನ್ನು ಭಕ್ತಿ ಮಾಡಬೇಕಂತೆ. ಮತ್ತು ಅದರಲ್ಲಿ ಏನು ಹಾಕಬೇಕು? ಹರಿವಾಣಕ್ಕೆ ಬಡಿಸೋ, ಅಂದರೆ ಅದನ್ನು ಹಾಕ್ಕೊಂಡು ತಿನ್ನಬೇಕಂತೆ. ಎಷ್ಟು ರುಚಿಯಾದಿದೆ ಒಂದು. ಅದಕ್ಕೆ ಇನ್ನೂ ಹೆಚ್ಚು ನಾವೇನು ಮಾಡ್ತೀವಿ? ಅದರಲ್ಲಿ
ಡ್ರೈ ಫ್ರೂಟ್ಸ್ ಹಾಕ್ತೀವಿ, ಕಾಜು ಹಾಕ್ತೀವಿ, ಬಾದಾಮ್ ಹಾಕ್ತೀವಿ, ಆಲ್ಮಂಡ್ಸ್ ಹಾಕ್ತೀವಿ, ಇನ್ನು ಕೇಸರ್ ಹಾಕ್ತೀವಿ. ಹಾಗೆ ಇಲ್ಲಿ ಕೃಷ್ಣ ಮತ್ತು ವಿಠಲ ಇವ್ರ ನಾಮದ ತುಪ್ಪ ಮತ್ತು ಸಕ್ಕರೆ ಹಾಕಿ ಇನ್ನೂ ಅಷ್ಟು ರುಚಿ ರುಚಿಯಾದ ಮಾಡಬೇಕಾಗಿದೆ, ರೆಡಿ ಮಾಡಬೇಕು ಅದನ್ನು. ಈಗ ಅದನ್ನು ಹೇಗೆ ನಾವು ಅನುಭವಿಸ್ಬೇಕಪ್ಪ? ಇಲ್ಲಿ ಹರಿವಾಣಕ್ಕೆ ಬಡಿಸೋ ಅಂದರೆ, ಹರಿವಾಣ ಅಂದರೆ ಆ ತಟ್ಟೆ ಏನಪ್ಪ? ಅದು ನಮ್ಮ ಪ್ರಪಂಚ. ನಮ್ಮ ಸಂಸಾರದಲ್ಲಿ ಅದನ್ನು ನಾವೇನು ಮಾಡಬೇಕು? ಹಾಕ್ಕೋಬೇಕು. ರಾಮನಾಮ ಪಾಯಸವನ್ನು ಹಾಕ್ಕೋಬೇಕು ಸಂಸಾರದಲ್ಲಿ. ಸತತವಾಗಿ ಆ ಪಾಯಸವನ್ನು ನಾವು ಕುಡಿತಾ ಇರಬೇಕು. ಅವಾಗೇನಾಗತ್ತಪ್ಪ? ಯಾವುದೇ ಒಂದು ಕಾರ್ಯ, ಪ್ರಪಂಚದ ಯಾವುದೇ ಒಂದು ಕಾರ್ಯ ಕರ್ಮವನ್ನು ಮಾಡುವಾಗ, ಅಪ್ಪ ಪರಮೇಶ್ವರ ರಾಮ, ಈ ಕಾರ್ಯವನ್ನು ನೀನು ನನಗೆ ಕೊಟ್ಟಿದ್ಯಪ್ಪ, ನಾನು ದಕ್ಷತೆಯಿಂದ ನಿನ್ನ ಇಚ್ಛೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ಎಲ್ಲ ಅದರದ್ದು ಆಗಿ ಹೋಗುವ ಫಲ ಏನಿದೆಯೋ ಅದೆಲ್ಲವೂ ನಿನಗೆ ಸಮರ್ಪಣೆ ಮಾಡಿ ನಾನು ಆ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ನಮ್ಮ ಪ್ರಪಂಚದ ಕಾರ್ಯ ಮಾಡಿದಾಗ ಸತತವಾಗಿ ಅವನ ಧ್ಯಾನ ಇರುತ್ತೆ. ರಾಮನಾಮ ಪಾಯಸ ಕುಡಿತಾ ಇದ್ದರೆ ಅವನ ನಾಮಾಮೃತದಲ್ಲಿ ನಾವು ಧ್ಯಾನದಲ್ಲಿರ್ತೀವಿ. ಅವಾಗ ನಾವು ಸಪ್ರೇಟಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳೋದು, ಮೆಡಿಟೇಷನ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಸತತವಾಗಿ ಧಾರಾಕಾರವಾಗಿ ರಾಮನಾಮ ಪಾಯಸ ನಾವು ಕುಡಿತಾ ಇದ್ದೀವಿ. ಇಲ್ಲಿ ಪ್ರಪಂಚದ ಪಾಯಸ ಕುಡಿದ್ರೆ ಏನಾಗುತ್ತೆ? ಭಾಳ ಹೊತ್ತಾದ್ಮೇಲೆ ನಮಗೆ ಸಾಕು ಅಂತ ನಮಗೆ ಖಾರ ತಿನ್ನಕ್ಕೆ ಶುರು ಮಾಡ್ತೀವಿ. ಪ್ರಪಂಚದಲ್ಲಿ ಬಹಳ ಸುಖ ಆಯಿತು ಅಂದರೆ ಖಾರ ತಿನ್ನುವುದು ಅಂದರೆ ಏನಪ್ಪ? ದುಃಖ ಉಂಟಾಗತ್ತೆ. ಆದರೆ ಇಲ್ಲೇನಿದೆಯಪ್ಪ? ಇಲ್ಲಿ ರಾಮನಾಮ ಪಾಯಸ ಹೆಂಗಿದೆ? ಇಲ್ಲಿ ಏನು ಬರುತ್ತಪ್ಪ? ತೃಪ್ತಿಯ ತೇಗು ಬರುತ್ತೆ. ಆನಂದವೆಂಬುವ ಎರಡು ತೇಗು ಬಂದಾಗ ಏನಪ್ಪ? ಅಲ್ಲಿ ಮನಸ್ಸೊಳಗೆ ಆ ಹೃದಯದಲ್ಲಿ ಏನಾಗ್ತಿದೆ? ಆನಂದವೋ ಆನಂದ ಆಗ್ತಿದೆ. ಪರಮಾತ್ಮ ನೀ ಸಿಕ್ಕಾದ್ಮೇಲೆ ನನಗೆ ಇನ್ನೇನು ಬೇಕಾಗಿದೆಯಪ್ಪ? ಇನ್ನೇನು ಬೇಕಾಗಿಲ್ಲ. ನಿನ್ನ ನಾಮ ಕೊಂಡಾಡ್ಕೋತಾ, ನಿನ್ನ ಭಜನೆ ಮಾಡ್ಕೋತಾ, ನಿನ್ನ ಕೀರ್ತನೆ ಮಾಡ್ಕೋತಾ, ನಾಮ ಸಂಕೀರ್ತನೆ ಮಾಡ್ಕೋತಾ, ನಿನ್ನ ಲೀಲಾಗಳನ್ನು ಶ್ರವಣ ಮಾಡ್ಕೋತಾ ನನ್ನ ಜೀವನದಲ್ಲಿ ಪರಿಪೂರ್ಣತೆ ಬಂದಿದೆ, ತೃಪ್ತಿ ಹೊಂದಿದ್ದೀನಿ ನಾನು ಅಂತ ಕುಣ್ಕೊಂಡು ಆ ಆನಂದದ ತೇಗ್ ಬರುತ್ತಂತೆ. ನಮ್ಮ ಪ್ರಪಂಚದಲ್ಲಿ ತೇಗ್ ಬಂದಾಗ ನಮಗೆ ಆ್ಯಸಿಡಿಟಿ ಆಗುತ್ತೆ, ನಮಗೆ ಸುಖ ದುಃಖ ಆದಾಗ ಬೇಜಾರು, ಉಬ್ಬಿ ಹೋಗ್ತೀವಿ, ಅಹಂಕಾರ ಬಂದೋಗುತ್ತೆ. ಆದರೆ ಇಲ್ಲಿ ಏನಾಗತ್ತಪ್ಪ? ಪರಮಾತ್ಮನಲ್ಲಿ ಆ ಭಕ್ತ ಒಂದಾಗಿ ಹೋಗ್ತಾನೆ. ಒಂದಾಗಿ ಹೋಗಿದ ಆನಂದದ ತೇಗೆ ಬೇರೆ ಇರುತ್ತೆ. ಅದನ್ನು ಅನುಭವಿಸ್ಬೇಕು ಅಂದರೆ ಸತತವಾಗಿ ನಾವು ಆ ರಾಮನಾಮ ಪಾಯಸವನ್ನು ಕುಡಿತಾನೇ ಇರಬೇಕು. 24 ಗಂಟೆಗಳ ಕಾಲವು, ಒಂದೊಂದು ಕ್ಷಣವು, ಪ್ರತಿಯೊಂದು ಕೆಲಸ ಮಾಡುವಾಗೂ ರಾಮ ನೀನು ಇಚ್ಛೆಯಿಂದ ನಾ ಕೆಲಸ ಮಾಡ್ತಿದ್ದೀನಪ್ಪ, ಈ ನಾಮಾಮೃತವನ್ನು ಸದಾ ಧಾರಾಕಾರವಾಗಿ ನನ್ನ ಹೃದಯದಲ್ಲಿ ಹರಿತಾ ಇರಲಪ್ಪ ಅಂತ ಒಂದು ಆಶೀರ್ವಾದ ಮಾಡು ಅಂತ ಹೇಳುತ್ತಾ ಪುರಂದರದಾಸರ ಚರಣಕ್ಕೆ ಈ ಕೃತಿಯನ್ನು ಅರ್ಪಿಸುತ್ತಾ, ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು.